ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ಚಿನ್ನ 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 ಚಿನ್ನದ ದರವನ್ನ ಕೇಳ್ತಾ ಇದ್ರೆ ಸಾಕು ನಮ್ಮ ಮೈಯಲ್ಲಿ ಒಂದು ರೀತಿ ಬೆವರು ಬಂದ್ಬಿಡುತ್ತೆ. ಯಾಕಂದ್ರೆ ಅದರ ಬೆಲೆ, 1 ಗ್ರಾಮ್ ಚಿನ್ನದ ಬೆಲೆ ದುಪ್ಪಟ್ಟಾಗಿ ಜನಸಾಮಾನ್ಯರಿಂದ ಹಿಡಿದು ಸಿರಿವಂತರವರೆಗೂ ಕೂಡ ಒಂದು ರೀತಿ ಶಾಕ್ ಕೊಟ್ಟಿತ್ತು. ಯಾವಾಗ ಚಿನ್ನದ ದರ ಇಳಿಕೆ ಆಗುತ್ತಪ್ಪ ಅಂತ ನಾವು ಎದುರು ನೋಡ್ತಾ ಇದ್ರೆ ಚಿನ್ನದ ದರ ಇಳಿಕೆ ಆಗುವಂತ ಲಕ್ಷಣವೇ ಕಾಣ್ತಿರ್ಲಿಲ್ಲ. ಆದ್ರೆ ಫೈನಲಿ ಅಂತೂ ಇಂತೂ ಚಿನ್ನದ ದರ ಇಳಿಕೆಯಾಗಿದೆ. ನೋಡಿ, ಯುದ್ಧದ ಎಫೆಕ್ಟ್, ತೈಲ, ಗ್ಯಾಸ್, ಅದರ ಜೊತೆಗೆ ವ್ಯಾಪಾರ ವಹಿವಾಟ, ಇನ್ನ ಕೈಗಾರಿಕೋದ್ಯಮ ಆಗಿರ್ಬೋದು, ಇದೆಲ್ಲದಕ್ಕೂ ತಟ್ಟೋದ್ರ ಜೊತೆಗೆ ಈಗ ಚಿನ್ನದ ಮೇಲೂ ಕೂಡ ಹೊಡೆತ ಬಿದ್ದು ಬೆಲೆ ಏರಿಕೆ ಆಗಿಲ್ಲ, ಬೆಲೆ ಇಳಿಕೆ ಆಗಿದೆ. ಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ, ಅದರ ಜೊತೆಗೆ ಚಿನ್ನದ ಬೆಲೆ ಕೂಡ ಏರಿಕೆ ಆಗುತ್ತೆ. ಅದೇನಪ್ಪ, ಯುದ್ಧ ನಡೀತಾ ಇದೆ, ಚಿನ್ನದ ಬೆಲೆ ಹೇಗೆ ಇಳಿಕೆ ಆಯಿತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಎಷ್ಟು ಇಳಿಕೆ ಆಗಿದೆ ಅನ್ನುವಂತಹ ವಿಚಾರವಾಗಿ ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ನನ್ನ ಮಗಳನ್ನ ಮದುವೆ ಮಾಡಬೇಕು, ಚಿನ್ನವನ್ನು ಖರೀದಿ ಮಾಡಬೇಕು, ಚಿನ್ನದ ಅಂಗಡಿಗೆ ಹೋಗಿ ಕೇಳಿದ್ರೆ 1 ಗ್ರಾಮಿಗೆ 14,000 ರೂಪಾಯಿ ಹೇಳ್ತಾರೆ. ಹೇಗೆ ಖರೀದಿ ಮಾಡೋದಕ್ಕೆ ಆಗುತ್ತೆ? 10 ಗ್ರಾಮಿಗೆ ಲಕ್ಷಾನುಗಟ್ಟಲೆ ನಾವು ಹಣವನ್ನು ಎಲ್ಲಿಂದ ತರೋದಕ್ಕಾಗುತ್ತೆ? ಸಾಕಷ್ಟು ಜನ ಕೊರಗುದುಂಟು. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗೋದೇ ಇಲ್ವಾ? ಒಂದಷ್ಟು ಜನ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈ ಹಣದ ಬದಲು ಚಿನ್ನವನ್ನು ಪಡೆದುಕೊಂಡು ಒಂದಷ್ಟು ಜನ ತಮ್ಮ ಮನೆಯಲ್ಲಿ ಇಟ್ಕೊಳ್ತಾ ಇದ್ರು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಮಾರಾದ್ರೂ ಕೂಡ ನಾವು ಹಣವನ್ನು ಪಡಿಬೋದು ಅಂತ. ಆದರೆ ಪರಿಸ್ಥಿತಿ ಹೇಗಾಗಿ ಬರ್ತಾ ಇತ್ತಪ್ಪ ಅಂದರೆ ಚಿನ್ನವನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಬದುಕಲಾಗ್ತಾ ಇತ್ತು. ಈಗ ಹೇಗಾಗಿದೆ ಅಂದರೆ, ಒಂದು ಕಡೆ ಯುದ್ಧದ ಎಫೆಕ್ಟ್, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಜನಸಾಮಾನ್ಯರು ಗ್ಯಾಸನ್ನು ಪಡೆದುಕೊಳ್ಬೇಕು ಅಂದರೆ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಈ ರೀತಿಯಾಗಿ ಕಾಯ್ಕೊಂಡು ನಿಂತ್ಕೊಳ್ಬೇಕಾಗಿದೆ. ಸಿಗುವಂತಹ ಗ್ಯಾಸನ್ನು ಪಡೆದುಕೊಂಡು ಹೋಗಬೇಕಾಗಿದೆ. ಒಂದು ಗ್ಯಾಸ್ ಬೆಲೆ 2,000, 3,000, 5,000, ಅಗತ್ಯವಿದ್ರೆ ಅದನ್ನು 10,000 ಕೂಡ ಕೊಂಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬದುಕಲಾಗ್ತಿದೆ. ಇಲ್ಲಿವರೆಗೂ ಕೂಡ ಇಂಡಕ್ಷನ್ ಸ್ಟವ್ ಅನ್ನುವಂಥದ್ದು ಯಾರೂ ಬಳಸ್ತಾ ಇರಲಿಲ್ಲ. ಆದರೆ ಗ್ಯಾಸ್ ಸಿಗದೆ ನಾನಾ ರೀತಿಯಲ್ಲಿ ಬೇರೆ ರೀತಿಯ ವಸ್ತುಗಳನ್ನು ಕೊಂಡ್ಕೊಂಡು ಬಂದು ಅಡುಗೆಯನ್ನು ಮಾಡುವಂತಹ ಪರಿಸ್ಥಿತಿ ಈಗ ಬಂದೊದಗಿದೆ. ಇಂತಹ ಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಅಂದರೆ, ನೋಡಿ, ಚಿನ್ನದ ಬೆಲೆ ಬರೋಬ್ಬರಿ 5 ದಿನದಲ್ಲಿ 32,000 ಕುಸಿತವಾಗಿದೆ. ಪ್ರಮುಖವಾಗಿ ಕಳೆದ 5 ದಿನದಲ್ಲಿ ಬಂಗಾರದ ಬೆಲೆ 32,000 ಕುಸಿತ ಕಾಣೋದಕ್ಕೆ ಏನು ರೀಸನ್ ಅನ್ನುವ ವಿಚಾರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮಾರ್ಚ್ 23ರಂದು ಬೆಂಗಳೂರಲ್ಲಿ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ದರ 13,379 ರೂಪಾಯಿ ಇತ್ತು. ಅದಾದ ನಂತರವಾಗಿ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 14,596 ರೂಪಾಯಿ ಇತ್ತು. ಇನ್ನು 1 ಕೆಜಿ ಬೆಳ್ಳಿಯ ದರ 2,44,900 ರೂಪಾಯಿ ಇತ್ತು. ಅಂದ ಹಾಗೆ ಮಾರ್ಚ್ 2ಕ್ಕೆ ಭಾರತದಲ್ಲಿ 10 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ 1.69 ಲಕ್ಷ ದಾಟಿತ್ತು. ಚಿನ್ನದ ಬೆಲೆ 10 ಗ್ರಾಮ್ಗೆ. ಈಗ ಅದೇ 10 ಗ್ರಾಮ್ ಚಿನ್ನದ ದರ 1.33 ಲಕ್ಷ, ಅಂದರೆ 1,33,000ಕ್ಕೆ ಇಳಿಕೆ ಕಂಡಿದೆ. 32,000 ಸಂಪೂರ್ಣವಾಗಿ ಇಲ್ಲಿ ಕುಸಿತವಾಗಿರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಗಮನಿಸುವ ಅಂಶ ಏನಪ್ಪ ಅಂತಂದರೆ, ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಎಫೆಕ್ಟ್ನಿಂದ ಭಾರತದಲ್ಲಿ ಚಿನ್ನದ ಬೆಲೆ ಕುಸಿತವಾಗಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನು ಬಿಡುವಂತಹ ಸ್ಥಿತಿ ನಮಗೆ ಬಂದಿದೆ. ಈಗಾಗಲೇ ಸಾಕಷ್ಟು ಜನ ಚಿನ್ನದ ಬೆಲೆ ಕುಸಿತವಾಗಿರುವ ವಿಚಾರವಾಗಿ ಒಂದಷ್ಟು ತಜ್ಞರು ಹೇಳಿದ್ದಾರೆ. ಮತ್ತೆ ಬೆಲೆ ಏರಿಕೆ ಆಗುತ್ತೋ ಕುಸಿತವಾಗುತ್ತೋ ಹೇಳೋದಕ್ಕಾಗಲ್ಲ. ಯಾಕಂದರೆ ಚಿನ್ನದ ದರ ಇದ್ದ ಹಾಗೆ ಇರಲ್ಲ, ನೀರಿನ ಹಾಗೆ ಏರ್ಕೊಂಡು ಹೋಗ್ತಾನೆ ಇರುತ್ತೆ. ನೀರು ಹರ್ಕೊಂಡು ಹೋದ್ರೆ ನೀರಿನ ರೀತಿಯಲ್ಲೇ ಏರ್ಕೊಂಡು ಹೋಗ್ತಾನೆ ಇರುತ್ತೆ. ಸೊ ಆ ರೀತಿಯಾಗಿ ಎಲ್ಲೋ ಒಂದು ಕಡೆ ಚಿನ್ನವನ್ನು ಈಗಲೇ ಕೊಂಡ್ಕೊಂಡು ಇಟ್ಕೊಳ್ಳಿ ಅಂತ ಸಾಕಷ್ಟು ಜನ ತಜ್ಞರು ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ 32,000 ಸಾಮಾನ್ಯವಾದಂಥ ಮಾತಲ್ಲ. ಚಿನ್ನದ ವಿಚಾರವಾಗಿ ಬರುವಂಥದ್ದಾದರೆ ಕೇವಲ 2,000, 1,000 ಮಾತ್ರ ಇಳಿಕೆ ಆಗ್ತಾ ಇತ್ತು. ಗ್ರಾಮ್ಗೆ 1,000, 2,000 ಮಾತ್ರ ಇಳಿಕೆ ಆಗ್ತಿತ್ತು. ಆದರೆ ಈಗ 10 ಗ್ರಾಮ್ಗೆ ಬರೋಬ್ಬರಿ 32,000 ರೂಪಾಯಿ ಇಳಿಕೆ ಆಗಿರುವಂಥದ್ದು. ಹಾಗಾಗಿ ಈಗಲೇ ನೀವು ಚಿನ್ನವನ್ನು ಕೊಂಡ್ಕೊಳ್ಳಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಇದು ದುಬಾರಿ ಕೂಡ ಆಗಬಹುದು ಅನ್ನುವಂಥ ವಿಚಾರ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅದರ ಜೊತೆಗೆ ಚಿನ್ನದ ಮೇಲೆ ಹೂಡಿಕೆ ಮಾಡುವಂಥವರು ಕೂಡ ಸಾಕಷ್ಟು ಜನ ಈಗ ಚಿನ್ನವನ್ನ ಖರೀದಿ ಮಾಡಿ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. ಯಾಕಂದ್ರೆ ಒಂದು ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಸವಾಲಾಗ್ತಾ ಇದೆ, ಪ್ರತಿ ಸವಾಲನ್ನ ಮತ್ತೊಂದು ರಾಷ್ಟ್ರ ಆಗ್ತಾ ಇದೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಏನಾಗುತ್ತೆ ಮುಂದಿನ ಪರಿಸ್ಥಿತಿ? ರಾಷ್ಟ್ರಗಳಿಗೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ತೈಲೋತ್ಪನ್ನ ಹೋಗ್ತಾ ಇಲ್ಲ, ಗ್ಯಾಸ್ ಅಭಾವ ತಲೆದೂರಿದೆ, ತೈಲಗಳು ಸರಿಯಾಗಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ, ಬೆಲೆಗಳೆಲ್ಲ ಕೂಡ ಗಗನಮುಖಿ ಆಗಿವೆ. ವಸ್ತುವನ್ನ ತೆಗೆದುಕೊಳ್ಬೇಕು ಅಂದ್ರೆ 1 ಲೀಟರ್ ಪೆಟ್ರೋಲ್ ಅನ್ನ ಬೇರೆ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಇಸ್ರೇಲ್ನ ತಗೊಳ್ಳಿ ಯುದ್ಧವನ್ನ ಮಾಡ್ತಾ ಇದೆ, 226 ರೂಪಾಯಿ ಆಗಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಯಾವ ವಸ್ತುವನ್ನ ಕೂಡ ಕೊಂಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಪ್ರಧಾನಿ ಮೋದಿ ಅವರು ಮೀಟಿಂಗ್ ಅನ್ನ ನಡೆಸಿದ್ರು, ಜನರಿಗೆ ಯಾವುದೇ ರೀತಿಯಲ್ಲೂ ಕೂಡ ತೈಲ ಅಭಾವ ಆಗಬಾರ್ದು, ಆ ರೀತಿ ನೋಡ್ಕೊಳ್ಳಿ ಅಂತ ಸಲಹೆಯನ್ನ ಸಚಿವರಿಗೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಜನಸಾಮಾನ್ಯರ ಬದುಕು ದುಸ್ತರ ಆಗೋದಕ್ಕಿಂತ ಮುಂಚಿತವಾಗಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಗ್ಯಾಸ್ ಏಜೆನ್ಸಿಗಳು ಮಾಡ್ತಾ ಇರುವಂತವರಿಗೆ ಕಡಿವಾಣ ಹಾಕಬೇಕಾಗಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ನಾವು ಇಲ್ಲಿ ಗಮನಿಸ್ತಾ ಹೋಗೋದೇನಪ್ಪಾ ಅಂದ್ರೆ ಜನಗಳಿಗೆ ಅವಶ್ಯಕತೆ ಇರುವಂತಹ ವಸ್ತುಗಳ ಜೊತೆಗೆ ಕೆಲವೊಂದಿಷ್ಟು ಈ ರೀತಿ ಹೂಡಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತಜ್ಞರು ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಾನು ಮೊದಲೇ ಹೇಳಿದ ರೀತಿಯಾಗಿ ಇದೇ ವರ್ಷದ ಮಾರ್ಚ್ 23ರಂದು 1 ಗ್ರಾಮ್ಗೆ 24 ಕ್ಯಾರೆಟ್ ಚಿನ್ನ ಇದ್ದಂಥದ್ದು 14,595, ಅಂದರೆ ಏನು 1,69,000 ರೂಪಾಯಿ ಇತ್ತು 10 ಗ್ರಾಮ್ಗೆ. ಈಗಾಗಲೇ ಸಾಕಷ್ಟು ಜನ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಚಿನ್ನದ ಸಹವಾಸನೆ ಬೇಡಪ್ಪ, ಚಿನ್ನ ತೆಗೆದುಕೊಳ್ಳೋ ಬದಲು ಮದುವೆನೇ ಮಾಡಿ ಮುಗಿಸ್ಬೋದು ಅನ್ನೋ ರೀತಿಯಾಗಿ ಒಂದಷ್ಟು ಜನ ಇದ್ರು. ಸೊ ಆದ್ರೂ ಕೂಡ ಚಿನ್ನ ಅನ್ನುವಂಥದ್ದು ಯಾವಾಗಲೂ ಕೂಡ ಬೆಲೆ ಜಾಸ್ತಿನೇ ಇರುತ್ತೆ. ಆದರೆ ಈ ವರ್ಷ ಕಂಡಂಥ ಏರಿಕೆ 2025ರಿಂದ 26ರ ನಡುವೆ ಕಂಡಂಥ ಏರಿಕೆ ಅಸಾಧ್ಯವಾದದ್ದು, ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಕೂಡ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಧೈರ್ಯ ಮಾಡಿ ಮುಂದೆನೆ ಬರ್ತಾ ಇರಲಿಲ್ಲ. ಅಷ್ಟೊಂದು ಲಕ್ಷ ಲಕ್ಷ ಹಣವನ್ನು ಯಾರು ಕೊಟ್ಟು ತಗೊಳ್ತಾರೆ ಅಂತ. ಸೊ ಅಂತೂ ಇಂತೂ ಫೈನಲಿ ಬೆಲೆ ಕಡಿಮೆ ಆಗಿದೆ. ಆದಷ್ಟು ಬೇಗ 32,000 ಗ್ರಾಮ್ಗೆ, ಅಂದರೆ 10 ಗ್ರಾಮ್ಗೆ ಕಡಿಮೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ನೀವೇನಾದ್ರೂ ಚಿನ್ನವನ್ನ ಕೊಂಡ್ಕೊಳ್ಬೇಕು ಅಂತ ಅಂದ್ರೆ ಇವಾಗ ಹೋಗಿ ಕೊಂಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಯುದ್ಧ ಇದೇ ರೀತಿ ಮುಂದುವರೆದ್ರೆ, ಯಾಕಂದ್ರೆ ಇಳಿಕೆ ಆಗೋದಕ್ಕೆ ಕಾರಣ ಡಾಲರ್, ಅಮೆರಿಕ ಡಾಲರ್ ಕುಸಿತವಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಚಿನ್ನದ ದರ ಇಳಿಕೆ ಆಗಿದೆ. ಯಾವಾಗ ಇದು ಏರಿಕೆ ಆಗುತ್ತೋ ಗೊತ್ತಿಲ್ಲ. ಆ ರಾಷ್ಟ್ರಗಳಿಗೆ, ಸಾಕಷ್ಟು ರಾಷ್ಟ್ರಗಳಿಗೆ ಹೊಡೆತ ಬಿದ್ದುಬಿಟ್ಟಿದೆ. ಅಮೆರಿಕಕ್ಕೇನು ಆರ್ಥಿಕ ಹೊಡೆತ ಬಿದ್ದಿಲ್ಲ ಅಂತ ಅನ್ಕೋಬೇಡಿ. ಯುದ್ಧದ ಪರಿಣಾಮವಾಗಿ ಸಾಕಷ್ಟು ದೊಡ್ಡ ಹೊಡೆತವೇ ಬಿದ್ದಿದೆ. ಜಗತ್ತಿನ ದೊಡ್ಡ ಆರ್ಥಿಕತೆಯಲ್ಲಿ ಮುಂದಿರುವಂತಹ ರಾಷ್ಟ್ರ, ಅದರ ಜೊತೆಗೆ ಬಲಿಷ್ಠ ಸೇನೆಯನ್ನು ಹೊಂದಿರುವಂತಹ ರಾಷ್ಟ್ರಕ್ಕೆ ಇರಾನ್ ಟಕ್ಕರ್ ಕೊಡ್ತಾ ಇದೆ ಅಂತಂದ್ರೆ, ಈಗ ಟ್ರಂಪ್ ಏನು ಹೇಳ್ತಿದ್ದಾರೆ, ಇಲ್ಲ ನಾನು ಯುದ್ಧ ನಿಲ್ಲಿಸೋದಿಲ್ಲ, ನೀವು ಯುದ್ಧ ನಿಲ್ಲಿಸಲಿಲ್ಲ ಅಂದ್ರೆ ಪರಿಣಾಮ ಬೇರೆ ಇರುತ್ತೆ. ಸೊ ಮತ್ತೊಂದು ಕಡೆ ನೀವು ಯುದ್ಧ ಮಾಡ್ತೀರಾ ಮಾಡಿ, ಹಾರ್ಮುಜ್ ಜಲಸಂಧಿನೇ ಬಂದ್ ಮಾಡ್ತೀವಿ, ಯಾವ ರಾಷ್ಟ್ರಗಳಿಗೂ ಕೂಡ ಉತ್ಪನ್ನಗಳು ಹೋಗಬಾರ್ದು, ತೈಲ ಹೋಗಬಾರ್ದು, ಗ್ಯಾಸ್ ಹೋಗಬಾರ್ದು, ಬೇರೆ ರಾಷ್ಟ್ರದ ಮೇಲೆ ಪರಿಣಾಮ ಬೀರಬೇಕಿದ್ದು ಅನ್ನೋ ರೀತಿಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಗತಿ ಏನೋ ಗೊತ್ತಿಲ್ಲ, ಚಿನ್ನದ ದರ ಬೇರೆ ಇಳಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ ನೀವೇನಾದರೂ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂತಿದ್ರೆ ಅಥವಾ ಚಿನ್ನವನ್ನ ಖರೀದಿ ಮಾಡಬೇಕು ಅಂತ ಇದ್ರೆ ಒಂದು ಒಳ್ಳೆಯ ಸಮಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಈ ಕ್ಷಣದ ರಿಪಬ್ಲಿಕ್ ಡಿಜಿಟಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.